ಯಾವುದೇ ಆಮಿಷಗಳಿಗೆ ಮತವನ್ನ ಮಾರಿಕೊಳ್ಳಬೇಡಿ. ಮತದಾರರಿಗೆ ಬಸವಪ್ರಭು ಸ್ವಾಮೀಜಿಗಳು ಮನವಿಯನ್ನ ಮಾಡಿದ್ದಾರೆ. ಯಾವುದೇ ಆಮಿಷಗಳಿಗೆ ಮತ ಮಾರಿಕೊಳ್ಳಬೇಡಿ. ಮತದಾರರಿಗೆ ಬಸವಪ್ರಭು ಸ್ವಾಮೀಜಿಗಳ ಮನವಿ. ದಾವಣಗೆರೆ ದಂಗಲ್ ಚುರುಕುಗೊಂಡ ಮತದಾನ. ಸರದಿ ಸಾಲಲ್ಲಿ ನಿಂತು ಜನರಿಂದ ಹಕ್ಕು ಚಲಾವಣೆ ನಡೀತಾ ಇದೆ. ವಿರಕ್ತ ಮಠದ ಶ್ರೀ ಬಸವಪ್ರಭು ಸ್ವಾಮೀಜಿ ವೋಟಿಂಗ್ ಅನ್ನ ಮಾಡಿದ್ರು. ಮತಗಟ್ಟೆ ಕೇಂದ್ರ 227ರಲ್ಲಿ ಸ್ವಾಮೀಜಿಯಿಂದ ಮತದಾನ. ದಾವಣಗೆರೆ ಪಾತಲಿಂಗೇಶ್ವರ ದೇಗುಲ ಬಳಿಯ ಮತಗಟ್ಟೆ. ಯುವಕರೆಲ್ಲರೂ ಕೂಡ ಬಂದು ಮತ ಹಾಕಬೇಕು. ಸ್ವಾಮೀಜಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಮತದಾರರಿಗೆ. ಯಾವುದೇ ಆಮಿಷಗಳಿಗೆ ನಿಮ್ಮ ಮತವನ್ನ ಮಾರ್ಕೊಳ್ಬೇಡಿ. ಆ ರೀತಿ ಆಗ್ಬಿಟ್ಟಿದೆ ಇವಾಗಿನ ರಾಜಕಾರಣದಲ್ಲಿ. ನಾನು ಆಗ್ಲೇ ಒಂದು ಮೆನ್ಷನ್ ಮಾಡಿದೆ, ಕತ್ತಲ ರಾತ್ರಿ ಅಂತ. ಕತ್ತಲ ರಾತ್ರಿ ಅಂತ ಅಂದ್ರೆ ಮತಗಳ ಮಾರಾಟ. ಹಾಗೆ ಯಾವುದೇ ಆಮಿಷಗಳಿಗೂ ಸಹಿತ ನಿಮ್ಮ ಮತವನ್ನ ಮಾರ್ಕೊಳ್ಬೇಡಿ. ಯುವಕರೆಲ್ಲರಿಗೂ ಸಹಿತ ಸಂದೇಶವನ್ನ ಕೊಟ್ಟಿದ್ದಾರೆ. ಎಲ್ಲರೂ ಸಹಿತ ಬಂದು ಮತವನ್ನ ಚಲಾಯಿಸಿ, ಅದು ನಿಮಗೆ ಸಿಕ್ಕಂತ ಹಕ್ಕು. ಬಸವಪ್ರಭು ಸ್ವಾಮೀಜಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮತದಾರರಿಗೆ. ಇನ್ನು ಅದರ ಜೊತೆಗೆ ಯುವಕರಿಗೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಮತವನ್ನ ಮಾರ್ಕೊಳ್ಬೇಡಿ, ಮತವನ್ನ ಚಲಾಯಿಸಿ ಅಂತ. ಕೊಠಡಿ ಸಂಖ್ಯೆಯಲ್ಲಿ ನಾವು ಮತದಾನವನ್ನು ಮಾಡಿ ಬಂದ್ವಿ. ದಾವಣಗೆರೆ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ದೇಶ ನಮಗೆ ಸಂವಿಧಾನ ನೀಡಿರುವಂಥ ಒಂದು ವಿಶೇಷವಾದ ಹಕ್ಕು, ಅದು ಮತದಾನ ಮಾಡುವಂಥ ಹಕ್ಕು. ಇವತ್ತು ಮತದಾನದ ಹಬ್ಬ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ, ದಾವಣಗೆರೆ ದಕ್ಷಿಣದಲ್ಲಿ ನಡೀತಾ ಇದೆ. ಯಾವ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳ ಮುಂದೆ ಬೆಳಗ್ಗೆ ದೇವರ ದರ್ಶನ ಪಡ್ಕೋಬೇಕಂತ ಕ್ಯೂವನ್ನು ನೋಡ್ತೇವೋ, ಸರತಿ ಸಾಲಲ್ಲಿ ನಿಂತ್ಕೊಂಡು ಜನ ದೇವರ ದರ್ಶನ ಮಾಡಬೇಕು ಅಂತ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಉದಾಹರಣೆ ಅಂದರೆ ದಾವಣಗೆರೆಯಲ್ಲಿ ದುಗ್ಗಮ್ಮನ ಗುಡಿನೇ ಇದೆ. ನೀವು ಮಂಗಳವಾರ ಶುಕ್ರವಾರ ಬರ್ರಿ, ಅಲ್ಲಿ ಸಾವಿರಾರು ಜನ ದೇವರ ದರ್ಶನ ಮಾಡಲಿಕ್ಕೆ ಬಂದಿರ್ತಾರೆ. ಆ ರೀತಿಯಾದಂತಹ ಒಂದು ದೇವರ ಮೇಲಿರುವಂತಹ ಭಕ್ತಿ ಅಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಉಂಟು ಮಾಡಿರುತ್ತೆ. ಅದೇ ರೀತಿಯಾಗಿ ಇವತ್ತು ಮತದಾನ ಹಬ್ಬ ನಡೀತಾ ಇದೆ. ಅದೇ ರೀತಿಯಾದಂಥ ಒಂದು ಭಕ್ತಿ ಎಲ್ಲಿ ಬರಬೇಕು ಅಂತಂದರೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಬರಬೇಕು. ಆ ನಿಟ್ಟಿನಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಬೇಕು. ಸಂಜೆವರೆಗೂ ಸಮಯ ಇದೆ ಅಂಥೇಳಿ ಯಾರು ಸಹ ಮನೆಯಲ್ಲಿ ಕುತ್ಕೋಬೇಡ್ರಿ. ಈಗ ಖಾಲಿ ಇದೆ, ನೀವೆಲ್ಲ ನಿಮ್ಮ ಮತಗಟ್ಟೆಗಳಿಗೆ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ. ನಿಮ್ಮ ಇಷ್ಟವಾದ ಅಭ್ಯರ್ಥಿಗೆ ನೀವು ಮತದಾನವನ್ನು ಮಾಡ್ರಿ ಅಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಈಗ ತಾನೇ ನಾವು ಜೀಜಾಮಾತ ಶಾಲೆಯಲ್ಲಿರುವಂತಹ 227 ಕೊಠಡಿ ಸಂಖ್ಯೆಯಲ್ಲಿ ನಾವು ಮತದಾನವನ್ನು ಮಾಡಿ ಬಂದ್ವಿ. ದಾವಣಗೆರೆ ಜನರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ನೀವೆಲ್ಲರೂ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ದೇಶ ನಮಗೆ ಸಂವಿಧಾನ ನೀಡಿರುವಂಥ ಒಂದು ವಿಶೇಷವಾದ ಹಕ್ಕು, ಅದು ಮತದಾನ ಮಾಡುವಂಥ ಹಕ್ಕು. ಇವತ್ತು ಮತದಾನದ ಹಬ್ಬ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ, ದಾವಣಗೆರೆ ದಕ್ಷಿಣದಲ್ಲಿ ನಡೀತಾ ಇದೆ. ಯಾವ ರೀತಿಯಾಗಿ ಹಬ್ಬ ಹರಿದಿನಗಳಲ್ಲಿ ದೇವಸ್ಥಾನಗಳ ಮುಂದೆ ಬೆಳಗ್ಗೆ ದೇವರ ದರ್ಶನ ಪಡ್ಕೋಬೇಕಂತ ಕ್ಯೂವನ್ನು ನೋಡ್ತೇವೋ, ಸರತಿ ಸಾಲಲ್ಲಿ ನಿಂತ್ಕೊಂಡು ಜನ ದೇವರ ದರ್ಶನ ಮಾಡಬೇಕು ಅಂತ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಾರೆ. ಉದಾಹರಣೆ ಅಂದರೆ ದಾವಣಗೆರೆಯಲ್ಲಿ ದುಗ್ಗಮ್ಮನ ಗುಡಿನೇ ಇದೆ. ನೀವು ಮಂಗಳವಾರ ಶುಕ್ರವಾರ ಬರ್ರಿ, ಅಲ್ಲಿ ಸಾವಿರಾರು ಜನ ದೇವರ ದರ್ಶನ ಮಾಡಲಿಕ್ಕೆ ಬಂದಿರ್ತಾರೆ. ಆ ರೀತಿಯಾದಂತಹ ಒಂದು ದೇವರ ಮೇಲಿರುವಂತಹ ಭಕ್ತಿ ಅಲ್ಲಿ ಆ ರೀತಿಯಾದಂಥ ಒಂದು ವಾತಾವರಣ ಉಂಟು ಮಾಡಿರುತ್ತೆ. ಅದೇ ರೀತಿಯಾಗಿ ಇವತ್ತು ಮತದಾನ ಹಬ್ಬ ನಡೀತಾ ಇದೆ.